ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಅಯ್ಯೋ, ಯಾಕೆ ಅಕ್ಕ ಹೀಗ್ ನಗಾಡ್ತಿದ್ಯಾ? ಈಗ ನನ್ ನಗೋ ಟೈಮ್ ಕಣೆ. ಅದೇ ಯಾಕೆ? ನೀನ್ ಅವಳು ಹೇಳೋದ್ ಕೇಳಿಸ್ಕೊಳ್ಳಿಲ್ವಾ? ಆ ಫೋಟೋ ಅಲ್ಲಿರೋವರೆಗೂ ಅವಳ ಭಯ ಜಾಸ್ತಿ ಆಗ್ತಾನೆ ಇರುತ್ತಂತೆ. ಅದೇ ಭಯನ ಇಟ್ಕೊಂಡು ಮಾಮ್ ಅವಳಿಗೆ ಟಾರ್ಚರ್ ಕೊಡ್ತಾರೆ. ಅದರಿಂದ ನಮ್ಗೆ ಲಾಭ ತಾನೆ. ಆ ಟಾರ್ಚರ್ಗೆ ಅವಳು ಎದುರುಕೊಂಡು ಮತ್ತೆ ಮನೆ ಬಿಟ್ಟು ಹೋಗ್ಬಿಟ್ರೆ? ಅಯ್ಯ, ಅವಳನ್ನ ಮತ್ತೆ ವಾಪಸ್ ಕರ್ಕೊಂಡ್ ಬರೋದಕ್ಕೆ ತಾರಕ್ ಮತ್ತೆ ಡ್ಯಾಡ್ ಇದಾರಲ್ಲ, ಅವ್ರು ನೋಡ್ಕೋತಾರೆ. ನಮ್ ಕೆಲ್ಸ ಏನಿದ್ರು ಮಾಮ್ ಅವಳಿಗೆ ಟಾರ್ಚರ್ ಕೊಟ್ಟಾಗ ಅವಳಿಗೆ ಸಮಾಧಾನ ಅನ್ನೋ ಮುಲಾಮ್ ಹಚ್ಚಿ ನಾವು ಅವಳು ಪರವಾಗಿದೀವಿ ಅಂತ ತೋರ್ಸ್ಕೋಬೇಕಷ್ಟೆ. ಏನಪ್ಪ ಮಹಾಪ್ರಭು ನೆನ್ಸ್ಕೊಂಡ್ಬಿಟ್ಟಿದ್ಯಾ? ಈ ಮಹಾಪ್ರಭುಗಳಿಗೆ ಖುಷಿಯಾದ ಒಂದು ವಿಚಾರ ಇತ್ತು, ಅದನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಅಂತ ಫೋನ್ ಮಾಡಿದೆ. ನೀನು ಖುಷಿ ವಿಷಯ ಅಂದ್ರೆ ನನಗೆ ಭಯ ಆಗುತ್ತೆ ಕಣೋ. ಅಂದ್ರೆ ನಿಮ್ ಮಾತಿನರ್ಥ ನಾನು ಖುಷಿಯಾದ ವಿಚಾರನ ಹೇಳೋದೇ ಇಲ್ಲ ಅಂತನಾ? ಹಾಗಲ್ಲ, ಸಾರಿ ಅದೇನು ಹೇಳು. ಏನಿಲ್ಲ, ದೇವಸ್ಥಾನದಲ್ಲಿ ಬಂಗಾರಿ ಜೊತೆ ಒಂದು ಫೋಟೋ ತೆಗ್ಸಿದ್ನಲ್ಲ, ಆ ಫೋಟೋನ ಇವತ್ತು ಫ್ರೇಮ್ ಹಾಕ್ಸಿ ನಮ್ ಮನೆಗ್ ಮೇನ್ ಹಾಲ್ ಗೋಡೆ ಮೇಲೆ ತಗ್ಲಾಕಿದೀನಿ. ಅದನ್ನ ನಿಮ್ ಆಂಟಿ ನೋಡಿ ಯಾವ ರೇಂಜ್ಗೆ ಉರ್ಕೋತಿದ್ದಾರೆ ಅಂದ್ರೆ ನೋಡಕ್ ನನ್ 2 ಕಣ್ ಸಾಲ್ದಪ್ಪ. ಲವ್, ಅವ್ರು ನಿಮ್ಮಮ್ಮ ಕಣೋ, ಅವ್ರನ್ನ ಯಾಕೋ ಇಷ್ಟು ಗೋಳು ಇಕ್ಕೋತ್ಯಾ? ಏಯ್, ಹಾಲ್ ಕುಡಿತಿದ್ದವನಿಗೆ ಆಲ್ಕೋಹಾಲ್ ಕುಡಿಯೋ ರೇಂಜ್ ಕರ್ಕೊಂಬಂದಿದ್ದಾರೆ, ನಾನ್ ಸುಮ್ನೆ ಬಿಟ್ಬಿಡಕ್ಕಾಗತ್ತಾ? ನನ್ ಮನ್ಸಲ್ಲಿರೋ ಗೋಳ್ನ ತೊಳ್ಕೊಳ್ಳೋವರ್ಗೂ ಅವ್ರನ್ನ ನಾನ್ ಗೋಳೈಕೊಳ್ಳೋದಂತೂ ಬಿಡೋದಿಲ್ಲ. ಲವ್, ಆದ್ರೂ ನೀನು ಈಗ ಮಾಡೋದ್ ತಪ್ಪು ಕಣೋ. ಏನೋ ಗೊತ್ತಿಲ್ಲದೆ ತಪ್ಪಾಗೋಗಿದೆ, ಅದನ್ನ ನೀನ್ ಈ ತರ ಮನ್ಸಲ್ಲಿ ಇಟ್ಕೊಂಡ್ರೆ ಹೇಗೋ? ಇದು ಆಕ್ಸಿಡೆಂಟಲ್ ತಪ್ಪಲ್ಲ, ಬೇಕು ಅಂತ ಮಾಡಿರೋ ತಪ್ಪು. ಕಳ್ಕೊಂಡ್ರೋ ನೋವು ಕಿತ್ಕೊಂಡವ್ರು ಗೊತ್ತಾಗಬೇಕು ಅಂದ್ರೆ ಹೀಗೆಲ್ಲ ನಡ್ಕೊಳ್ಳೇಬೇಕು. ಇದಕ್ಕೆ ನೋಡು, ನೀನು ಖುಷಿ ವಿಚಾರ ಹೇಳ್ತೀನಿ ಅಂದಾಗ ನನಗ್ ಭಯ ಆಗೋದು. ನಿನ್ ಖುಷಿಯೆಲ್ಲ ನಿಮ್ ತಾಯಿಗೆ ಟಾರ್ಚರ್ ಕೊಡೋದ್ರಲ್ಲೇ ಇರುತ್ತೆ. ಈ ಪ್ರಪಂಚದಲ್ಲಿ ತಾಯಿಗಿಂತ ದೇವ್ರಿಲ್ಲ ಅಂತಾರೆ, ಆದ್ರೆ ನಿನ್ ವಿಚಾರದಲ್ಲಿ ನಿಮ್ ತಾಯಿನೇ ವಿಲ್ಲನ್. ಅದೇ ಅಲ್ವಾ ಟ್ವಿಸ್ಟ್? ತಾಯಿಗೋಸ್ಕರ ಪ್ರಾಣ ಕೊಡೋ ಮಕ್ಳು ಜಗವೆಲ್ಲ ಇರ್ತಾರೆ, ಆದ್ರೆ ತಾಯಿನ ಗೋಳೈಕೊಳ್ಳೋ ಮಗ ನಾನೊಬ್ನೇ. ನೀನ್ ಬಿಡಪ್ಪ, ಕೋಟಿಗೊಬ್ಬ, 10 ಕೋಟಿಗೊಬ್ಬ, 100 ಕೋಟಿಗೊಬ್ಬ. ನಿನ್ನನ್ನು ಹೆದ್ರಾಕೊಂಡ್ರೆ ಮೂಟೆ ಕಟ್ಟೋದು ಗ್ಯಾರಂಟಿ. ಇದೆಲ್ಲ ಬಿಟ್ಟಾಕು, ಸದ್ಯಕ್ಕೆ ಈ ಖುಷಿ ವಿಚಾರನ ನೀನ್ ಎಂಜಾಯ್ ಮಾಡು, ಓಕೆ? ಬಾಯ್. ಈ ವಿಚಾರನ ನಾನು ಹೆಂಗೆ ಎಂಜಾಯ್ ಮಾಡ್ಲಿ? ತಗೋ ಅಜ್ಜಿ, ಮಾತಾಡು. ಫೋನ್ ಇಲ್ಲೇ ಬಿಟ್ಟೊಟ್ಟೋಗ್ಬಿಡ್ತಾರಪ್ಪ. ಮಯೂರಿ, ಗ್ರ್ಯಾಂಡ್ ಮಾ, ಇದು ತಾರಕ್, ಮಯೂರಿ ಅಲ್ಲ. ಚಿಕ್ಕ ಯಜಮಾನ್ರ, ಗೊತ್ತಾಗ್ಲಿಲ್ಲ ಕಣಪ್ಪ. ಅಯ್ಯೋ ಗ್ರ್ಯಾಂಡ್ ಮಾ, ಗೊತ್ತಾಗದೆ ಇರೋದಕ್ಕೆ ನೀವೇನ್ ವಿಡಿಯೋ ಕಾಲ್ ಮಾಡಿದೀರಾ? ಮಾಡ್ರೆ ನಾರ್ಮಲ್ ಕಾಲ್ ಅಲ್ವಾ? ಹೋಗ್ಲಿ ಬಿಡಿ. ಅದೇನು ಅಂದ್ರೆ, ನೀವ್ಯಾಕೆ ನನ್ ಫೋನ್ ತಗೊಂಡಿದ್ದೀರಾ? ಅಯ್ಯ, ನೀವ್ ಇರ್ಲಿಲ್ಲ ಅಪ್ಪ, ಫೋನ್ ಬಡ್ಕೋತಾಯ್ತು, ಹಾಗಾಗಿ ತಗೊಂಡೆ. ಏನು ಗಂಡ ಹೆಂಡತಿ ಫೋನ್ ತಗೊಳ್ಳೋಷ್ಟು ಅಧಿಕಾರ ಇಲ್ವಾ? ಯಾವ ಅಧಿಕಾರನೂ ಇಲ್ಲ, ಕೊಡಿ. ನೋಡ್ದ ಗ್ರ್ಯಾಂಡ್ ಮಾ, ಬರ್ತಾ ಬರ್ತಾ ನಿನ್ ಬರ್ತಾ ಬರ್ತಾ ದುರ್ಗಮ್ಮ ನೋವು ಜಾಸ್ತಿ ಆಗ್ತಿದೆ. ಏನಂದ್ರಿ? ಏನು ಇಲ್ಲ, ಮುಂದುವರ್ಸಿ.
ಅಜ್ಜಿ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಕಣವ್ವ. ನಾ ಫೋನ್ ಮಾಡಿದ್ರೆ ನಿನ್ ಗಂಡ ಎತ್ಕೊಂಡು ಮಾತಾಡ್ತಾರೆ. ಇದ್ರಲ್ಲೇ ಗೊತ್ತಾಯ್ತದೆ ನೀವೆಷ್ಟು ಚೆನ್ನಾಗಿದ್ದೀರಾ ಅಂತ. ಅದ್ಯಾವ್ದು ಇಲ್ಲ, ಕುಡುಜ್ಞಾನದಲ್ಲಿ ಏನೇನೋ ಮಾತಾಡ್ತಿದ್ದಾರೆ ಅಷ್ಟೇ. ಗಂಡನ ಬಗ್ಗೆ ಹಂಗೆಲ್ಲ ಮಾತಾಡ್ಬಾರ್ದು ಕಣವ್ವ. ಈಗೇನು ಗಂಡನ್ ಬಗ್ಗೆ ಉಪದೇಶ ಕೊಡೋದಕ್ ಫೋನ್ ಮಾಡಿದ್ಯಾ? ಇಲ್ಲ ಕಣವ್ವ, ಇವಾಗಿರೋ ಒಂದ್ ವಿಷಯ ಮಾತಾಡ್ಬೇಕಿತ್ತು. ಅದಕ್ಕೆ ಅದು ಇಷ್ಟು ವರ್ಷ ನಾವು ಅವ್ರ ತೋಟದಲ್ಲಿ ಕೆಲಸ ಮಾಡ್ತಿದ್ದಕ್ಕೆ ಯಜಮಾನ್ರು ನಮ್ಗೆ ತಿಂಗಳ ಸಂಬಳ ಕೊಡ್ತಾ ಇದ್ರು. ಆದ್ರೆ ನೀನ್ ಮದ್ವೆ ಆದ್ಮೇಲೆ ಆ ಸಂಬಳ ಗೊತ್ತಿಲ್ಲ ಕಣವ್ವ. ಬದುಕು ನಡೆಸೋದು ಬಹು ಕಷ್ಟ ಆಗದೆ. ನೀವು ಊರಿಗೆ ಬಂದಾಗಲೇ ಹೇಳೋಣ ಅನ್ಕಂಡೆ, ಆದ್ರೆ ಏನ್ ಮಾಡೋದು, ಹೇಳಕ್ಕಾಗ್ಲಿಲ್ಲ. ಯಾವುದಕ್ಕೂ ದುಡ್ಡಿಲ್ಲ ಕಣವ್ವ. ನಾವು ನಂಬ್ಕೊಂಡಿದ್ದೆ ಈ ಸಂಬಳ ಅಲ್ವಾ, ಅದಕ್ಕೆ ಹೇಳ್ತಾ ಇವ್ನಿ. ಸರಿ ಅಜ್ಜಿ, ನಾನು ಯಜಮಾನ್ರ ಜೊತೆ ಮಾತಾಡಿ ನಿನಗೆ ಫೋನ್ ಮಾಡ್ತೀನಿ. ಸರಿ ಕಣವ್ವ, ಹಂಗಂತ ನೀ ಕಷ್ಟ ತಂದ್ಕೋಬೇಡ. ಸಮಯ ನೋಡಿ ಯಜಮಾನ್ರ ಹತ್ರ ಮಾತಾಡು. ನಿಮ್ ಕಷ್ಟದ ಮುಂದೆ ನಂದ್ ಯಾವ ಕಷ್ಟನೂ ಅಲ್ಲ ಅಜ್ಜಿ. ಸರಿ, ನಾನು ಅವ್ರ ಜೊತೆ ಮಾತಾಡಿ ನಿನಗೆ ಫೋನ್ ಮಾಡ್ತೀನಿ. ಮಯೂರೇ, ಕಾಫಿ ಮಾಡ್ತಾ ಇದ್ದೀನಿ, ಕಾಫಿ ಕುಡ್ತೀನಮ್ಮ? ಬೇಡ ಅಣ್ಣ. ಎಲ್ಲಿ ಪುಷ್ಪಕ್ಕ ಕಾಣ್ತಾ ಇಲ್ಲ? ಪುಷ್ಪ ತರಕಾರಿ ತರೋದಕ್ಕೆ ಹೊರಗಡೆ ಹೋಗೋಳೆ, ಯಾಕಮ್ಮ? ಹೌದಾ? ಅಣ್ಣ, ನೀವು ಮತ್ತೆ ಪುಷ್ಪಕ್ಕ ಈ ಮನೇಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಯಾಕಮ್ಮ ಅವಳನ್ನ ಕೆಲಸದಿಂದ ಬಿಡಿಸ್ಬೇಕು ಅನ್ಕೊಂಡಿದೀಯಾ? ಅಯ್ಯಯ್ಯೋ, ಅಂತ ಕೆಲ್ಸ ನಾನೇನೆ ಕಣ ಮಾಡ್ಲಿ. ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆಯೋ ಬುದ್ಧಿ ನನಗಿಲ್ಲ. ಹಾಗೆ ತಿಳ್ಕೊಳ್ಳೋಣ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಹೇಳಿ ಅಣ್ಣ. ಅವಳು 1-2 ವರ್ಷದಿಂದ ಮಾಡ್ತಾವಳೆ, ನಾನೊಂದು 3-5 ವರ್ಷದಿಂದ ಮಾಡ್ತಾ ಇದ್ದೀನಿ. ಪುಷ್ಪಕ್ಕಂಗೆ ಎಷ್ಟು ಸಂಬಳ ಕೊಡ್ತಾರೆ ಅಣ್ಣ? ಒಂದು 15,000 ಅನ್ಸುತ್ತಮ್ಮ.